Hello, my dear students. Welcome to C.V. Raman PU Science and Commerce College, ಧಾರವಾಡ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೊಂದು ಪ್ರಶ್ನೆ. ವಿದ್ಯುತ್ ಬಲ್ಬನ್ನ ಕಂಡುಹಿಡಿದ ಮಹಾನ್ ವಿಜ್ಞಾನಿ ಯಾರು? ಯಾರಿಗಾದ್ರೂ ಗೊತ್ತಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನ ಮಾಡಬಹುದು. ಸೊ ಈ ಪ್ರಶ್ನೆ ಯಾಕೆ ಬಂತು ಅಂದ್ರೆ 10th ಸ್ಟ್ಯಾಂಡರ್ಡ್ ನಲ್ಲಿ ನಮಗೆ ಒಂದು ಪಾಠ ಇದೆ, ಎಲೆಕ್ಟ್ರಿಸಿಟಿ ಅಂತ, ವಿದ್ಯುತ್ ಶಕ್ತಿ. ಈ ಪಾಠವನ್ನ ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸುಮ್ಮನೆ ಕಲ್ಪನೆ ಮಾಡ್ಕೊಡ್ರಿ. ಜಸ್ಟ್ ಇಮ್ಯಾಜಿನ್ ದ ಹೋಲ್ ವರ್ಲ್ಡ್ ವಿತೌಟ್ ಎಲೆಕ್ಟ್ರಿಸಿಟಿ. ಇದನ್ನ ನೀವು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಯಾಕಂದ್ರೆ ಇವತ್ತು ನಾವು ವಿದ್ಯುತ್ತಿನ ಮೇಲೆ ಅಷ್ಟು ಅವಲಂಬಿತರಾಗಿದ್ದೇವೆ, ರೈಟ್? ಈಗ ನೀವೇನು ಮೊಬೈಲ್ ಅಲ್ಲಿ ವಿಡಿಯೋ ನೋಡ್ತಿದ್ದೀರಾ, ಅದು ಕೂಡ ವಿದ್ಯುತ್ತಿನಿಂದಾನೇ ನಡೆಯುತ್ತೆ. ಲ್ಯಾಪ್ಟಾಪ್ ಕೂಡ ವಿದ್ಯುತ್ತಿನಿಂದಾನೇ ನಡೆಯುತ್ತೆ. ಅನೇಕ ಚಟುವಟಿಕೆಗಳನ್ನು ನಾವು ನಮ್ಮ ಡೈಲಿ ಲೈಫ್ ಅಲ್ಲಿ ಎಲೆಕ್ಟ್ರಿಸಿಟಿಯ ಹೆಲ್ಪ್ ಇಂದಾನೇ ನಾವು ಮಾಡ್ತೀವಿ. ಹಾಗಾದ್ರೆ ನಿಮಗೆ ಈ ಎಲೆಕ್ಟ್ರಿಸಿಟಿ ಬಗ್ಗೆ, ವಿದ್ಯುತ್ ಶಕ್ತಿಯ ಬಗ್ಗೆ ಏನು ವಿಷಯಗಳು ಗೊತ್ತಿವೆ? ಹಾಗೇನಾದ್ರೂ ನಿಮ್ಗೆ ಮುಂಚೆನೆ ಇದ್ರ ಬಗ್ಗೆ ಕೆಲವು ವಿಷಯಗಳು ಗೊತ್ತಿದ್ರೆ ಅವುಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಬಹುದು. ಸೊ ಹಾಗಿದ್ರೆ ಈ ಚಾಪ್ಟರ್ ನ 10th ಸ್ಟ್ಯಾಂಡರ್ಡ್ ನಲ್ಲಿ ಭೌತಶಾಸ್ತ್ರ ಫಿಸಿಕ್ಸ್ ಸೆಕ್ಷನ್ ಅಲ್ಲಿ ನೀವು ಇದನ್ನ ಸ್ಟಡಿ ಮಾಡ್ತೀರಿ. ಸೊ ಇದರಲ್ಲಿ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದ್ರೆ ಇದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಇದರಲ್ಲಿ ಏನೇನ್ ಕ್ವಶನ್ಸ್ ಬರ್ತಾವು, ಯಾವ್ಯಾವ ತರ ಕ್ವಶನ್ಸ್ ಬರ್ತಾವು ಅಂದ್ರೆ, ಫಸ್ಟ್ ಥಿಂಗ್ ಈಸ್ ಇದರಲ್ಲಿ ನ್ಯೂಮರಿಕಲ್ಸ್ ಬರುತ್ತೆ. ಅಂದ್ರೆ ನಿಮಗೆ ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾರೆ, ಲೆಕ್ಕಗಳನ್ನ ಕೇಳ್ತಾರೆ. ಒಂದು. ಸೆಕೆಂಡ್ ಏನಂದ್ರೆ ಈ ಚಾಪ್ಟರ್ ನಲ್ಲಿ ರೆಸಿಸ್ಟೆನ್ಸ್ ಅಂತ ಬರುತ್ತೆ, ರೆಸಿಸ್ಟರ್ಸ್ ಅಂತ ಬರ್ತಾವೆ. ಸೊ ಅವು ರೋಧಗಳ ಜೋಡಣೆ. ಸೊ ಹೌ ಯು ವಿಲ್ ಕನೆಕ್ಟ್ ದ ರೆಸಿಸ್ಟರ್ಸ್, ಆ ಡಯಾಗ್ರಾಮ್ಸ್ಗಳು. ಮತ್ತೆ ಏನಂದ್ರೆ ಓಮ್ನ ನಿಯಮ, ಓಮ್ಸ್ ಲಾ ಅಂತ ಬರುತ್ತೆ, ಜೌಲ್ ನಿಯಮ ಅಂತ ಬರುತ್ತೆ. ಹೀಗೆ ಅನೇಕ ಮುಖ್ಯವಾದ ವಿಷಯಗಳು ಈ ಚಾಪ್ಟರ್ ನಲ್ಲಿ ಇವೆ. ಅವುಗಳನ್ನ ಜಾಸ್ತಿ ಹಳೆಯ ಕ್ವಶನ್ ಪೇಪರ್ಗಳನ್ನು ನೋಡಿದ್ರೆ ಅತಿ ಹೆಚ್ಚು ಬಾರಿ ಅವುಗಳನ್ನ ಕೇಳಿದ್ದಾರೆ. ಸೊ ಹಾಗಿದ್ರೆ ಈ ಪಾಠದ ಮುಖ್ಯವಾದ ವಿಷಯಗಳು ಏನೇನು, ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು, ಇದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಲೆಟ್ಸ್ ಎಕ್ಸ್ಪ್ಲೋರ್ ದ ವರ್ಲ್ಡ್ ಆಫ್ electric current. So before we are going to learn about electricity, right, we must understand electric charge, right? Electric charge ಅಂದ್ರೆ ಏನು? ಇದನ್ನ ನಾವು ಕನ್ನಡದಲ್ಲಿ ಆವೇಶ ಅಂತ ಕರಿತೀವಿ, ರೈಟ್? ಸೊ ಇವಾಗ ಡೆಫಿನಿಷನ್ ಪ್ರಕಾರ, when it comes to definition, electric charge of a material body or a particle is the property due to which it produces and experiences electrical and magnetic effects. ಏನಿದ್ರ ಅರ್ಥ? ವಾಟ್ ಇಸ್ ದಿಸ್? ವೆರಿ ಸಿಂಪಲ್. ಯಾವ್ದಾದ್ರೂ ಒಂದು ಮಟೀರಿಯಲ್ ಬಾಡಿ ತಗೊಳ್ಳಿ ಅಥವಾ ಪಾರ್ಟಿಕಲ್ ತಗೊಳ್ಳಿ, ಅದಕ್ಕೆ ಒಂದು ಪ್ರಾಪರ್ಟಿ ಇರುತ್ತೆ. ಆ ಪ್ರಾಪರ್ಟಿ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಪ್ರಾಪರ್ಟಿ. ಸೊ ಆ ಪ್ರಾಪರ್ಟಿಯಿಂದ ಅದಕ್ಕೆ ಏನಾಗುತ್ತೆ ಅಂದ್ರೆ, ಅದು ಎಲೆಕ್ಟ್ರಿಕ್ ಮತ್ತು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುವ ಕೆಪಾಸಿಟಿ ಇರುತ್ತೆ, ಮತ್ತೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಗುಣ ಇರುತ್ತೆ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಅ ಎಲೆಕ್ಟ್ರಿಕ್ ಚಾರ್ಜ್ ಅಂತ. ಸೊ ಇಲ್ಲಿ ಚಾರ್ಜ್ ಅಂತ ಬಂದಾಗ ಇಲ್ಲಿ 2 ಟೈಪ್ಸ್ ಆಫ್ ಚಾರ್ಜಸ್ ಇರುತ್ತೆ. ಒಂದು ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್ ಅಂತ, ರೈಟ್? ಸೊ ಇಲ್ಲಿ ಈ ಚಾರ್ಜಸ್ ಗಳ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನೋಡಿದ್ರೆ, ಅದರ ಪ್ರಾಪರ್ಟೀಸ್ ಗಳನ್ನ ನೋಡಿದ್ರೆ, ಮೊದಲನೇದಾಗಿ ಈ ಲೈಕ್ ಚಾರ್ಜಸ್ ಮತ್ತೆ ಅನ್ಲೈಕ್ ಚಾರ್ಜಸ್ ಅಂತ ಬರುತ್ತೆ. ಅಂದ್ರೆ ಎರಡು ಪಾಸಿಟಿವ್ ಇದ್ದಾಗ, ಎರಡು ನೆಗೆಟಿವ್ ಇದ್ದಾಗ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ ಅವುಗಳ ಗುಣಲಕ್ಷಣ ಏನಾಗ್ತವು? ಡಿಫ್ರೆಂಟ್ ಆಗ್ತವೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಲೈಕ್ ಚಾರ್ಜಸ್ ಅಂತ ತಗೊಂಡಾಗ, ಇಫ್ ಯು ಸಿ ದಿಸ್ ಡಯಾಗ್ರಾಮ್ ಹಿಯರ್, ದ ಲೈಕ್ ಚಾರ್ಜಸ್ ವಿಚ್ ರಿಪಲ್ ಈಚ್ ಅದರ್, ಅವು ಎರಡೂ ಏನಾಗಲ್ಲ, ಅಟ್ರಾಕ್ಟ್ ಮಾಡಲ್ಲ. ಅಂಡ್ ವೆನ್ ಇಟ್ ಕಮ್ಸ್ ಟು ಅಪೋಸಿಟ್ ಚಾರ್ಜಸ್, ದೇ ವಿಲ್ ಅಟ್ರಾಕ್ಟ್ ಈಚ್ ಅದರ್. ಅನ್ಲೈಕ್ ಚಾರ್ಜಸ್ ಗಳು ಏನಾಗ್ತವು? ಅಟ್ರಾಕ್ಟ್ ಮಾಡ್ತವು. ಸೊ ಇವು ಚಾರ್ಜಸ್ ಗಳ ಬೇಸಿಕ್ ಪ್ರಾಪರ್ಟೀಸ್. ಸೊ ಹಾಗಾದ್ರೆ ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಪಾಸಿಟಿವ್ ಮತ್ತೆ ನೆಗೆಟಿವ್ ಅನ್ನ ಹೇಗೆ ಐಡೆಂಟಿಫೈ ಮಾಡೋದು? ಪಾಸಿಟಿವ್ ಚಾರ್ಜ್ ಯಾವುದು, ನೆಗೆಟಿವ್ ಚಾರ್ಜ್ ಯಾವುದು? ವೆರಿ ಸಿಂಪಲ್. ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಇದೆ. ನೀವು ಒಂದು ಗ್ಲಾಸ್ ರಾಡ್ ನ ತಗೊಂಡು ಅದನ್ನ ಸಿಲ್ಕಿಗೆ ರಬ್ ಮಾಡಿದಾಗ ಆ ಒಂದು ರಾಡ್ ಏನಾಗುತ್ತೆ ಅಂದ್ರೆ ಚಾರ್ಜಸ್ ಗಳನ್ನ ಪಡ್ಕೊಳ್ಳುತ್ತೆ.
it will get the charges. When you rub the glass rod with the silk, then that glass will acts like a positively charged object, right? ಸೊ ಅದೇ ತರ ನೀವು ಎಬೋನೈಟ್ ರಾಡ್ ಅನ್ನ ತಗೊಂಡು ಅದನ್ನ ಫರ್ ಜೊತೆಗೆ ರಬ್ ಮಾಡಿದಾಗ ಅಲ್ಲಿ ಏನಾಗುತ್ತೆ, ಎಬೋನೈಟ್ ರಾಡ್ ನೆಗೆಟಿವ್ಲಿ ಚಾರ್ಜ್ಡ್ ಆಗುತ್ತೆ. ಹೀಗೆ ಪಾಸಿಟಿವ್ಲಿ ಚಾರ್ಜ್ಡ್ ಮತ್ತು ನೆಗೆಟಿವ್ಲಿ ಚಾರ್ಜ್ಡ್ ಅನ್ನೋದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದು, ರೈಟ್? ಸೊ ಅದರ ನಂತರ ಈ ಚಾರ್ಜಸ್ ಗಳನ್ನ ನಾವು ಅಳಿಬಹುದಾ, ಮೇಜರ್ ಮಾಡಬಹುದಾ? ಎಸ್ ವಿ ಕ್ಯಾನ್. ಸೊ ಹಾಗಾದ್ರೆ ಇದನ್ನ ಯಾವ ಮಾನದಲ್ಲಿ ಅಳಿತೀವಿ? SI ಯೂನಿಟ್ ಏನಿದೆ? ಸೊ ಇಫ್ ಯು ಸಿ ದ SI ಯೂನಿಟ್ ಆಫ್ ಚಾರ್ಜ್, ದಟ್ ಈಸ್ ಕೂಲಮ್. ಸೊ 1 ಕೂಲಮ್ ಆಫ್ ಚಾರ್ಜ್ ಅಂತಂದ್ರೆ ಅದರಲ್ಲಿ 6.25 into 10 to the power of -18 ಎಲೆಕ್ಟ್ರಾನ್ಸ್ ಗಳನ್ನ ಒಳಗೊಂಡಾಗ ಅದು 1 ಕೂಲಮ್ ಆಫ್ ಚಾರ್ಜ್ ಆಗುತ್ತೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಈ ಒಂದು ನಂಬರ್ ಅನ್ನ, ಈ ವ್ಯಾಲ್ಯೂ ಅನ್ನ ನೀವೇನ್ ಮಾಡಿ ನೆನ್ಪಿಟ್ಕೋಬೇಕು. ಎಷ್ಟು ಎಲೆಕ್ಟ್ರಾನ್ಸ್ ಗಳು ಇದ್ರೆ ಅದನ್ನ ನಾವು 1 ಕೂಲಮ್ ಅಂತ ಕರಿತೀವಿ. ದಿಸ್ ಇಸ್ ಒನ್ ಥಿಂಗ್. ಸೆಕೆಂಡ್ ಏನಂದ್ರೆ, ವೆನ್ ಯು ಸಿ ದ ಚಾರ್ಜ್ ಆಫ್ 1 ಎಲೆಕ್ಟ್ರಾನ್, ದಟ್ ಈಸ್ 1.6 into 10 to the power of -19 ಎಲೆಕ್ಟ್ರಾನ್ಸ್. ಸೊ ಈ ವ್ಯಾಲ್ಯೂಸ್ ಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳಲ್ಲಿ ಕೂಡ ಇವುಗಳನ್ನ ಕೇಳುವ ಚಾನ್ಸ್ ಇರುತ್ತೆ. ಸೊ ಇಷ್ಟು ಬೇಸಿಕ್ಸ್ ಗಳು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡಿದೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಗಳನ್ನ ನಾವು ತರ್ತೀವಿ. ನಮ್ಮ ಚಾನೆಲ್ ಅನ್ನ ಇನ್ನೂವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನೆಲ್ and you will get all our updates. Thank you so much.